ಇದ್ರೆ ಗಾಯ್ಸ್ ಪೆನ್ನು ತಿರುಗ್ತಾ ಐತೆ. ಯಪ್ಪ ಗಾಯ್ಸ್ ಪೆನ್ಸಿಲು ಕೇಳಿದ ತಕ್ಷಣ ಸಡನ್ ಆಗಿ ತಿರುಗ್ಬಿಡ್ತು. ದೆವ್ವ ಕರೆಯೋ ಆಟನ ಸ್ಟಾರ್ಟ್ ಮಾಡಿದೀವಿ, ಬನ್ನಿ ದೆವ್ವನ ಕರೆಯದ. ಚಾರ್ಲಿ ಚಾರ್ಲಿ ಎಸ್ ಆರ್ ನೋ. ನಮ್ ಸುತ್ತಮುತ್ತ ಯಾವ್ದಾದ್ರು ಆತ್ಮ ಇದ್ರೆ ನೀವು ಈ ಪೆನ್ಸಿಲ್ ನ ತಿರ್ಗ್ಸೋ ಮುಖಾಂತರ ಬಂದು ನಮ್ಗೆ ಸುಳಿವುನ ಕೊಡ್ಬೋದು. ಗೈಸ್ ಇನ್ನೊಂದ್ಸತಿ ಕೇಳದ, ಚಾರ್ಲಿ ಚಾರ್ಲಿ ಎಸ್ ಆರ್ ನೋ. ನಮ್ ಸುತ್ತಮುತ್ತ ಯಾವುದೇ ದೆವ್ವ ಅಥವಾ ಪಿಚಾಚಿ ಇದ್ರೆ ನಮ್ ಪೆನ್ಸಿಲ್ ಮುಖಾಂತರ ಬಂದು ಸುಳಿವುನ ಕೊಡ್ಬೋದು. ನಮಸ್ಕಾರ ಗೈಸ್, ನಾನ್ ನಿಮ್ ರಿಷಿ. ನಾನಿವತ್ ಬಂದು 11:30 ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಗೈಸ್, ನೀವು ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತೀರಾ ವೈರಲ್ ಆಗಿರೋ ಚಾರ್ಲಿ ಚಾರ್ಲಿ ಎಸ್ ಆರ್ ನೋ ಅಂತ ದೆವ್ವ ಕರ್ಸೋ ಚಾಲೆಂಜ್ ವಿಡಿಯೋಗಳನ್ನ. ಗೈಸ್ ನಾನು ಕೂಡ ಇವತ್ತು ಅದೇ ಡೇಂಜರಸ್ ಚಾಲೆಂಜ್ ನ ನಾನು ಮಾಡ್ತಾ ಇದ್ದೀನಿ. ನಾವೇನಾದ್ರೂ ಈ ಚಾರ್ಲಿ ಚಾರ್ಲಿ ಎಸ್ ಆರ್ ನೋ ಅಂತ ಕರ್ಸ್ಬೇಕಾದ್ರೆ ನಮ್ಗೇನಾದ್ರೂ ದೆವ್ವ ಸೆನ್ಸ್ ಆಗುತ್ತೋ ಇಲ್ವಾ ನೋಡೋದ ಗೈಸ್. ಇಲ್ಲಾಂದ್ರೆ ಕೊನೆಯಲ್ಲಿ ನಾನು ಇದೇ ಜಾಗದಲ್ಲಿ ಬಿರಿಯಾನಿನ ತಿಂತೀನಿ 11:30-12 ಗಂಟೆ ಟೈಮ್ಗೆ, ಅವಾಗಾದ್ರೂ ದೆವ್ವ ನಮ್ಗೇನಾದ್ರೂ ಸೆನ್ಸ್ ಆಗುತ್ತೋ ಇಲ್ವಾ ನೋಡೋದ. ಬನ್ನಿ ಗೈಸ್, ಈ ವೈರಲ್ ಆಗಿರೋ ವಿಡಿಯೋಗಳು ಫೇಕಾ ನಿಜನಾ ಅಂತ ನಾವು ನಿಮಗ್ ತಿಳಿಸ್ತೀವಿ ಗೈಸ್ ಇವತ್ತು. ಗೈಸ್ ಗೇಮ್ಗೆಲ್ಲ ಏನೇನ್ ಬೇಕು, ಕ್ಯಾಂಡಲು, ಪೇಪರು ಎಲ್ಲಾನು ಅರೇಂಜ್ ಮಾಡಿ ಇಟ್ಟಿದ್ದೀನಿ, ನೋಡ್ಬಿಡಿ ನೀವುನು. ಗೈಸ್ ನೋಡಿ, ಇದು ನೋ, ಎಸ್ ಎಸ್ ನೋ ಗೈಸ್ ಅಲ್ಲಿ ಇಟ್ಟಿದ್ದೀನಿ. ಮತ್ತೆ ಅಲ್ಲಿ ಮೇಲ್ಗಡೆ ಪೆನ್ಸಿಲ್ ನ ಇಟ್ಬಿಟ್ಟು ದೆವ್ವನ ಕರೆಯೋ ಆಟನ ಸ್ಟಾರ್ಟ್ ಮಾಡ್ತೀವಿ. ಈ ವಿಡಿಯೋ ತುಂಬಾನೇ ಚೆನ್ನಾಗಿರುತ್ತೆ, ಕೊನೆ ತನಕ ನೋಡಿ ಗೈಸ್. ದೆವ್ವ ಕರೆಯೋ ಆಟನ ಸ್ಟಾರ್ಟ್ ಮಾಡಿದೀವಿ, ಬನ್ನಿ ದೆವ್ವನ ಕರೆಯದ. ಚಾರ್ಲಿ ಚಾರ್ಲಿ ಎಸ್ ಆರ್ ನೋ. ನಮ್ ಸುತ್ತಮುತ್ತ ಯಾವ್ದಾದ್ರು ಆತ್ಮ ಇದ್ರೆ ನೀವು ಈ ಪೆನ್ಸಿಲ್ ನ ತಿರ್ಗ್ಸೋ ಮುಖಾಂತರ ಬಂದು ನಮ್ಗೆ ಸುಳಿವುನ ಕೊಡ್ಬೋದು. ಗೈಸ್ ಇನ್ನೊಂದ್ಸತಿ ಕೇಳದ, ಚಾರ್ಲಿ ಚಾರ್ಲಿ ಎಸ್ ಆರ್ ನೋ. ನಮ್ ಸುತ್ತಮುತ್ತ ಯಾವುದೇ ದೆವ್ವ ಅಥವಾ ಪಿಚಾಚಿ ಇದ್ರೆ ನಮ್ ಪೆನ್ಸಿಲ್ ಮುಖಾಂತರ ಬಂದು ಸುಳಿವುನ ಕೊಡ್ಬೋದು. ಐಸ್ ಪೆನ್ನು ಮೇಲೆ ಕೆಳಗಡೆ ಐತೈತೆ, ಪೆನ್ಸಿಲ್ ಬಂದು ಗೈಸ್ ಹಂಗ ಅಂದ ತಕ್ಷಣ ಬಂದಿ. ಗೈಸ್ ಇರಿ, ನಿಮ್ನ ಹತ್ರಕ್ ಕರ್ಕೊಂಡ್ಬಂದು ತೋರಿಸ್ತೀನಿ. ಮತ್ತೆ ನಾನು ಚಾರ್ಲಿ ಚಾರ್ಲಿ ಎಸ್ ಆರ್ ನೋ ಅಂತ ಕೇಳ್ತೀನಿ, ಅವಾಗ ಈ ಪೆನ್ಸಿಲ್ ರೊಟೇಟ್ ಆಗುತ್ತ ಆಗಲ್ವಾ ನೋಡೋದ. ಬನ್ನಿ, ಮೊದ್ಲು ಒಂದ್ ಸ್ವಲ್ಪ ಶೇಕ್ ಆಯ್ತು. ಚಾರ್ಲಿ ಚಾರ್ಲಿ ಎಸ್ ಆರ್ ನೋ. ಚಾರ್ಲಿ ಚಾರ್ಲಿ ಎಸ್ ಆರ್ ನೋ. ನಮ್ ಸುತ್ತಮುತ್ತ ಯಾವ್ದಾದ್ರು ದೆವ್ವ ಇದ್ರೆ ಎಸ್ ಅಥವಾ ನೋ ಅಂತ ತೋರಿಸ್ಬೋದು. ಯಾವ್ದಾದ್ರು ದೆವ್ವ ಇದ್ರೆ ಗಾಯ್ಸ್ ಪೆನ್ನು ತಿರುಗ್ತಾ ಐತೆ. ಯಪ್ಪ ಗಾಯ್ಸ್ ಪೆನ್ಸಿಲು ಕೇಳಿದ ತಕ್ಷಣ ಸಡನ್ ಆಗಿ ತಿರುಗ್ಬಿಡ್ತು. ಬನ್ನಿ, ಮತ್ತೆ ಬಿರಿಯಾನಿ ಬೇರೆ ತಿನ್ಬೇಕು ಅನ್ಕೊಂಡಿದೀನಿ, ಏನಾಗುತ್ತೇನೋ ಗೊತ್ತಿಲ್ಲ. ಬನ್ನಿ ಗೈಸ್ ಇನ್ನೊಂದ್ ಟೈಮ್ ಚೆಕ್ ಮಾಡದ. ಗೈಸ್ ಬನ್ನಿ ಗೈಸ್, ಅಲ್ಲಿ ನೋಡಿ, ನಾನು ಇಲ್ಲೇನೆ ಮಾಡ್ತಾ ಇದ್ದಿದ್ದು. ಚಾರ್ಲಿ ಚಾರ್ಲಿ ಎಸ್ ಆರ್ ನೋ ಅಂತ ಕೇಳಿದ ತಕ್ಷಣ ಅದು ನೋ ಹತ್ರಕ್ ಬಂದೇ ಬಿಡ್ತು ಗೈಸ್. ಅವಾಗ್ಲಿಂದ ಕೇಳ್ತಾ ಇದ್ದೆ, ಬರ್ಲಿಲ್ಲ. ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಕೇಳ್ಬೇಕಾದ್ರೆ ಸಡನ್ ಆಗಿ ಪೆನ್ಸಿಲ್ ತಿರುಗ್ಬಿಡ್ತು. ನನ್ಗಂತೂ ಸಖತ್ ಭಯ ಆಗೋಯ್ತು. ನಾನು ಯೂಟ್ಯೂಬ್ ಅಲ್ಲಿ ಮಾಡಿರೋರೆಲ್ಲ ವೈರಲ್ ವಿಡಿಯೋಸ್ಗಳೆಲ್ಲ ಸುಳ್ಳು ಅನ್ಕೊಂಡ್ ಮಾಡಿದೆ. ಬಟ್ ಇದು ಯಾಕೋ ನಿಜ ತರ ಐತೆ. ಏನಕ್ಕಂದ್ರೆ ಇವಾಗ ಟೈಮ್ ಬಂದು 11:30 ಆಗಿರೋದಕ್ಕೂ ಅದಕ್ಕೂ ಸಖತ್ ಭಯ ಐತೈತೆ ಗೈಸ್ ನನ್ಗಂತೂ. ನಾನು ಚಾರ್ಲಿ ಚಾರ್ಲಿ ಎಸ್ ಆರ್ ನೋ ಅಂದ ತಕ್ಷಣ ಇಲ್ಲಿರೋದು ಪೆನ್ಸಿಲ್ ಬಂದು ಎಸ್ ಕಡೆಗ್ ಬಂದೇ ಬಿಡ. ನನ್ಗಂತೂ ಸಖತ್ ಭಯ ಆಗೋಯ್ತು ಗೈಸ್. ಗಾಳಿ ಬರ್ತದಿಂತ ಬಂತು, ಇಲ್ಲ ಯಾವ್ದೋ ಆತ್ಮ ತಳ್ತು, ನನ್ಗಂತೂ ಗೊತ್ತಿಲ್ಲ. ಬಟ್ ಗಾಳಿ ಬರ್ತಾ ಆ ಟೈಮಲ್ಲಿ ಇರ್ಲಿಲ್ಲ. ಪ್ರೆಸೆಂಟ್ ಟೈಮ್ ಬಂದು 12:16 ಗೈಸ್. ಈ ಟೈಮಲ್ಲಿ ಇಲ್ಲಿ ಬಂದ್ ಮಾಡ್ತಾ ಇರೋದಕ್ಕೆ ನನ್ಗಂತೂ ಸಖತ್ ಭಯ ಆಯ್ತೈತೆ. ಬಟ್ ಇಲ್ಲಿ ನೋಡಿ, ಕ್ಯಾಂಡಲ್ಗಳು ಕೂಡ ಆರೋಗೈತೆ. ಇಲ್ಲಿ ನಾನು ಒಬ್ನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ನನ್ಗಂತೂ ಸಖತ್ ಭಯ ಆಯ್ತೈತೆ ಗೈಸ್. ಬನ್ನಿ ನೆಕ್ಸ್ಟ್ ಇಲ್ಲೇ ಬಂದ್ ಬಿರಿಯಾನಿ ತಿನ್ನದ, ಅವಾಗ ಏನಾದ್ರು ನಮ್ಗೆ ದೆವ್ವ ಸೆನ್ಸ್ ಆಗುತ್ತೋ ಇಲ್ವಾ ನೋಡೋದ. ಎಸ್ ಆರ್ ನೋ ಅಂದಾಗ ನಮ್ಗೆ ಪೆನ್ಸಿಲ್ ಅಲ್ಲಿ ಬಂದು ಏನೋ ಸೆನ್ಸ್ ಆದಂಗಾಯ್ತು, ದೆವ್ವನೋ ಬಟ್ ಏನೋ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅದೇ ಜಾಗಕ್ಕೆ ಬಿರಿಯಾನಿನ ತಂದು ತಿಂತಾ ಇದೀನಿ. ನಮ್ಗೇನಾದ್ರು ದೆವ್ವ ಸೆನ್ಸ್ ಆಗುತ್ತೋ ಸೆನ್ಸ್ ಆಗಲ್ವಾ ನೋಡೋದ. ಬನ್ನಿ ಗೈಸ್ ಬಿರಿಯಾನಿನ ತಿನ್ನದ. ನೋಡಿ ಕಬಾಬ್ ಪೀಸ್ ಇದೆ, ಇದು ಕಬಾಬ್ ಪೀಸೆ, ಇದು ಬಿರಿಯಾನಿ ಗೈಸ್. ಬನ್ನಿ ತಿನ್ನದ. ತಿನ್ಬೇಕಾದ್ರೆ ಏನಾದ್ರು ದೆವ್ವ ಸೆನ್ಸ್ ಆಗುತ್ತೋ ಏನೋ ನೋಡದ. ಟೈಮ್ ನೋಡ್ತೀನಿ ತಡೀರಿ ಒಂದು ಗೈಸ್. ಕರೆಕ್ಟ್ ಆಗಿ ಇವಾಗ 12:26 ಆಗೈತೆ. ಬನ್ನಿ ತಿನ್ನದ.
ಬಿರಿಯಾನಿ ಮಾತ್ರ ಸಖತ್ತಾಗೈತೆ, ಬಟ್ ಭಯ ಮಾತ್ರ ಹಂಗೆ ಐತೈತೆ. ಏನೋ ಅಲ್ಲಿ ಶಾಡೋ ತರ ಕಾಣಿಸ್ತಂಗಾಯ್ತು, ಬಟ್ ದೆವ್ವ ಅಂತ ಹೇಳ್ತಿಲ್ಲ, ಬಟ್ ಏನೋ ಕಾಣಿಸ್ತಂಗೈತೆ ಇಷ್ಟ ಅದಕ್ಕೋಸ್ಕರ. ಬಿರಿಯಾನಿ ಮಾತ್ರ ಬೊಂಬಾಟ ಐತೆ, ಆದ್ರೆ ನನ್ಗಂತೂ ಭಯ ಮಾತ್ರ ಜಾಸ್ತಿನೇ ಐತೈತೆ. ಗೈಸ್, ನಿಮ್ಗೂ ಒಂದ್ ಸ್ವಲ್ಪ ಬಿರಿಯಾನಿನ ಕೊಡ್ತೀನಿ ಇಲ್ಲಿಂದಾನೆ, ತಿನ್ಬಿಡಿ ಗೈಸ್. ಈ ನೈಟ್ ಅಲ್ಲಿ ನಿಮಗ್ ಬಿರಿಯಾನಿ ಕೊಡೋದು ಬೇಡ, ನೀವ್ ಅಂದ್ಕೊಳ್ತೀರಾ ಮನ್ಸಲ್ಲಿ ಈ ನೈಟ್ ಅಲ್ಲಿ ನೀವು ಬಿರಿಯಾನಿ ಕೊಡೋದು ಬೇಡ ಅಂತೀರೇನೋ ಗೈಸ್ ಈ ವಿಡಿಯೋ ನೋಡಿದ್ಮೇಲೆ. ಗೈಸ್, ಮೊಸರು ಬಜ್ಜಿ ಬಿರಿಯಾನಿ ಎಲ್ಲ ಸಖತ್ ಕಾಂಬಿನೇಷನ್ ಗೈಸ್. ಕಬಾಬ್ ಮಾತ್ರ ಸೂಪರ್ ಆಗೈತೆ. ಏನೋ ಕಾಣಿಸ್ಕೊಂಡ್ ರೈಸ್ ಬಿರಿಯಾನಿನ ಎಲ್ಲಾನು ತಿನ್ಕೊಂಡಿದೀನಿ, ಕಬಾಬ್ ಮತ್ತೆ ಬಿರಿಯಾನಿನ ಇನ್ನೊಂದ್ ಸ್ವಲ್ಪ ಐತೆ ತಿನ್ಕೊಳ್ಳೋದ ತಡೀರಿ. ರೈಸ್ ಏನು ಕೊಂತರ ಕಾಣಿಸ್ತೈತ ರೈಸಲ್ಲಿ ಏನು ಕಣ್ತರ ಕಾಣಿಸ್ತು, ಏನಂತ ನೋಡೋದ ಬನ್ನಿ ಗೈಸ್. ಇಲ್ಲೇ ಬಂದಿತ್ತು ಬೆಕ್ಕು ಅನ್ಸುತ್ತೆ ಗೈಸ್, ನಾನಂತೂ ಫುಲ್ ನೋಡಿ ಅಯ್ಯಪ್ಪ ಸಖತ್ ಭಯ ಆಗೋಯ್ತು ಇವಾಗ ಮಾತ್ರ ನನ್ಗಂತೂ. ಬೆಕ್ಕು ಗೈಸ್, ಕಣ್ಣು ಇದು ಟಾರ್ಚ್ ಬೆಳಕುನು ಆ ಕಣ್ಣಲ್ಲಿ ಒಂಥರ ಲೈಟ್ ತರ ಬಂದ್ಬಿಡ್ತು ರಿಫ್ಲೆಕ್ಟ್ ಆಗಿ. ನನ್ಗಂತೂ ಮೀಟರ್ ಆಫ್ ಅನ್ಕೊಳ್ಳಿ ಈ ಟೈಮಲ್ಲಿ 12 ಗಂಟೆಲಿ. ಅಯ್ಯಪ್ಪ ಬನ್ನಿ ಗೈಸ್, ಇನ್ನೊಂದ್ ಸ್ವಲ್ಪ ಐತೆ ಬಿರಿಯಾನಿನ ತಿನ್ಕೊಂಡ್ ಖಾಲಿ ಮಾಡೋದ. ಗೈಸ್, ಇಲ್ಲಿ ನಾನ್ ಬಂದು ಬಿರಿಯಾನಿ ತಿನ್ನಕ್ಕಿಂತ ಸ್ಟಾರ್ಟ್ ಮಾಡ್ದಾಗಿಂದ ಬೆಕ್ ಬರೋದಂತೆ. ಅವಾಗ್ಲೇನೆ ಏನೋ ನಾಯಿನೋ ಗೊತ್ತಿಲ್ಲ, ಏನೋ ಪಾಸ್ ಆದಂಗಾಯ್ತು. ಅದೇನ್ ನಾನ್ ನಾಯಿ ಅವಾಗ ಓಡಾಡ್ತಿರ್ತಲ್ಲ ಅನ್ಕೊಂಡೆ, ಬಟ್ ಏನಂತೂ ಗೊತ್ತಾಗ್ಲಿಲ್ಲ. ಫಸ್ಟ್ ನಾನು ಇದಿಷ್ಟು ಬಿರಿಯಾನಿನ ತಿನ್ಕೊಂಡು ಇವಾಗ ಜಾಗನ ಖಾಲಿ ಮಾಡ್ಬೇಕೈಸ್. ಬತ್ತ ಏನಕ್ಕೂ ನನಗ್ ಸಖತ್ ಭಯ ಆಗ್ತೈತೆ, ಗೊತ್ತಿಲ್ಲ ಗೈಸ್. ಕೈಸದು ಬೇಕು ಏನೋ ಗೊತ್ತಿಲ್ಲ, ಬಟ್ ಲೈಟ್ ಯಾವ ತರ ಬತ್ತು ಗೊತ್ತಾಗ ಕಣ್ಣು ಕೆಳಗಡೆಯಿಂದ ಮೇಲಕ್ ಬತ್ತು. ನನ್ಗೇನು ಏನಿದು ಅಂದ್ರೆ ಬೇಕಾದ್ರೆ ಇಲ್ಲಿ ಎತ್ತಕ್ ಜಾಗನೇ ಇಲ್ಲ ಗೈಸ್. ಬಂದ್ರೆ ಈ ಕಡೆಯಿಂದ ಬರ್ಬೇಕು ಟೆರೆಸ್, ಈ ಕಡೆಯಿಂದ ಅಲ್ಲಿಂದ ಹೆಂಗ್ ಬತ್ತು ಅನ್ನೋದೇ ಗೊತ್ತಾಯ್ತಲ್ಲ ಗೈಸ್. ಗೈಸ್ ನನ್ ಕೈಲಿ ಬಿರಿಯಾನಿ ತಿನ್ನಕ್ ಆಯ್ತಾ ಇಲ್ಲ, ಜಾಗ ಖಾಲಿ ಮಾಡ್ತೀನಿ ಗೈಸ್. ಆಗಲ್ಲ ಆಗಲ್ಲ, ನಾನು ಜಾಗ ಖಾಲಿ ಮಾಡ್ತೀನಿ ಮನೆಗೆ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ. ಬಾಯ್ ಬಾಯ್.